ಫಸ್ಟ್ ಬುಡ ಬುಡ ಅಂದ್ರೆ ಬಿಗ್ ಬಾಸ್ ಇರೋದ್ರಿಂದ ಟ್ರೆಂಡಿಂಗ್ ಅವೆಲ್ಲ. ಗೈಸ್ ನಮ್ಮ ಅಭಿಷೇಕ್ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಗೈಸ್ ಅಲ್ಲಿ ಕಾಣ್ತಿದ್ಯಲ್ಲ, ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಶಿವನ ಊದೋಟ, ಈಶ್ವರನ ಊದೋಟ ಈ ತರ ಎಲ್ಲ ಮಾಡ್ತಾರಲ್ಲ, ಅದೇ ಬೇಜಾರಾಗುತ್ತೆ. ರಾಯಲ್ ಸ್ಟಾಗು ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟ ಹತ್ತ ತಕ್ಷಣ ಒಂದು ವ್ಯೂ ಪಾಯಿಂಟ್ ಇದೆ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಜಿಂಗ್ 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 ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನಗೊತ್ತು ಸುಮಾರು ದಿವಸ ಆಗ್ಬಿಟ್ಟಿದೆ, ಸುಮಾರು ದಿವಸ ಅಲ್ಲ ತಿಂಗಳನ್ಗಟ್ಲೆ ಆಗ್ಬಿಟ್ಟಿದೆ ನಂದು ಧನುಷ್ ವ್ಲಾಗ್ ಚಾನಲ್ಸ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಸುಮಾರು ಬ್ಯುಸಿ ಆಗ್ಬಿಟ್ಟಿದೆ, ವೀರಪ್ಪನ್ ವಿಡಿಯೋಸ್ ಅದು ಇದು ಅಂತ ಸುಮಾರು ಓಡಾಡ್ತಿದ್ದೆ. ಆಮೇಲೆ ಎಡಿಟಿಂಗ್ ಟೈಮ್ ಸಿಗ್ತಿರ್ಲಿಲ್ಲ ಈ ಚಾನಲ್ಗೆ. ಸೊ ಇವಾಗ ಮತ್ತೊಂದು ಹೊಸ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ಅಭಿಷೇಕ್ ಇದ್ದಾನೆ, ಏನಾರು ಹೇಳೋದು ಹೊಸದಾಗಿ ಬರ್ತಾ ಇದೆಯಾ? ಮಿಸ್ ಮಾಡ್ಕೊಂಡ ಇಷ್ಟು ದಿವಸ ಧನುಷ್ ವ್ಲಾಗ್ಸ್ ಚಾನಲ್ ಮಿಸ್ ಮಾಡ್ಕೊಳ್ಳಿ, ನೀವು ಮಿಸ್ ಮಾಡ್ಕೊಬೇಕಿದ್ದ. ನೋಡೋಣ ಏನಾಗುತ್ತೆ. ನಾವಿವತ್ತು ಒಂದು ಟ್ರಿಪ್ ಹೋಗ್ತಾ ಇದೀವಿ. ನಾನು, ಅಭಿ ಮತ್ತು ಕಾಟು ಹಿಂದೆ ಮಲ್ಕೊಂಡಿದ್ದಾರೆ. ಸೊ ಇವತ್ತು ನಾವು ಸಕಲೇಶ್ಪುರದಲ್ಲಿ ಕಾಗಿನೆರೆ ಅಂತ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಸೊ ಆ ಜಾಗಕ್ಕೆ ಹೋಗ್ತಾ ಇದೀವಿ. ಮಧ್ಯಾಹ್ನ ಇವಾಗ ಏನಿಲ್ಲ, ಒಂದು ಸುಮಾರು 2 ಗಂಟೆ ಟೈಮ್ ಆಗಿದೆ. ಸೊ ಆಕ್ಚುಲಿ ಬೆಳಗ್ಗೆನೆ ಪ್ಲಾನ್ ಮಾಡಿದ್ದೆ. ಇವತ್ತು ಸಂಡೇ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ತಿನ್ಕೊಂಡು ಕ್ರಿಕೆಟ್ ಆಡಕ್ ಹೋಗ್ಬಿಟ್ಟಿದ್ದು. ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಕ್ರಿಕೆಟ್ ಮುಗಿಸ್ಕೊಂಡು ಹಂಗೆ ಎಲ್ಲರೂ ಸುತ್ತಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಕಾಗಿನೆರೆಗೆ ಹೋಗ್ತಾ ಇದೀವಿ. ಸೊ ಅವ್ನು ಕ್ರಿಕೆಟ್ ಆಡ್ಬಿಟ್ಟು ಫುಲ್ ದಬಾಕ್ಬಿಟ್ಟಿದ್ದಾನೆ, ಸುಸ್ತಾಗ್ಬಿಟ್ಟು. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಅಥವಾ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ನಾನು ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ. ಸೊ ಮುಂದೆ ಎಲ್ಲರೂ ಸಿಗ್ತೀನಿ ಗೈಸ್. ಇನ್ನೇ ಸಕಲೇಶ್ಪುರ ಹತ್ರ ಇದೀವಿ. ಸೊ ಸಿಗ್ತೀನಿ ಮುಂದೆ, ಬೈ. A few moments later. So guys, finally ನಮ್ ಕಾಟು ಮಲಗಿದ್ದವನೆದ್ದ ಸಕಲೇಶ್ಪುರ ಬರ್ತಿದ್ದಂಗೆ. ಸಕಲೇಶ್ಪುರ ಬಂದ ತಕ್ಷಣ ಮಗದಿರತ್ತ ಏನೋ ಒಂದು ಫೀಲ್ ಆದಂಗೆ ಆಗ್ಬಿಡುತ್ತೆ. ಎಲ್ಲ ನಾನು ಹುಟ್ಟೂರಿಗೆ ಬಂದೆ ಅನ್ನಂಗೆ. ಇವತ್ತು ನಾವು ಆಕ್ಚುಲಿ ಕಾಗಿನೆರೆಗೆ ಬರ್ತಾ ಇರೋದೇ ಈ ನನ್ನ ಮಗನಿಗೋಸ್ಕರ. 11 ಗಂಟೆಯಿಂದ 1:30 ಗಂಟೆ ಇಡೀ ಕರ್ನಾಟಕ ಸುತ್ಸಿ ನಮ್ನ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಚಂದ್ರಪಟ್ಟಣಕ್ಕೆ ಹೋಗೋಣ, ಅಲ್ಲಿ ಬಿರಿಯಾನಿ ತಿನ್ನೋಣ, ಚಿಕ್ಕಮಂಗ್ಳೂರು ಏನೇನೋ ಹೇಳಿ ಕೊನೆಗೆ ಫೈನಲಿ ಕಾಗಿನೆರೆಗೆ, ಅದು ಬೇರೆ ಎಲ್ಲೋ ಹೋಗೋಣ ಅಂತ ಹೊರಟಿದ್ವಿ. ಫಸ್ಟ್ ಇಲ್ಲಿಗೆ ಪ್ಲಾನ್ ಮಾಡಿದ್ವಿ, ಫಸ್ಟ್ ಇಲ್ಲಿಗೆ ಪ್ಲಾನ್ ಮಾಡಿದ್ವಿ, ಬಟ್ ಆಮೇಲೆ ಏನೇನೋ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಫೈನಲಿ ಕಾಗಿನೆರೆಗೆ ಬರ್ತಾ ಇದೀವಿ. ಕಟ್ಟು ಅಂದ್ರೆ ಫಸ್ಟ್ ಬುಡ ಬುಡ ಯಾವುದೇ ವಿಷಯ ಆಗ್ಲಿ ಬುಡದಿಂದ ಸ್ಟಾರ್ಟ್ ಮಾಡೋದು. ಬುಡದಿಂದ ಸ್ಟಾರ್ಟ್ ಮಾಡೋಗಿತ್ತು. ಬುಡದಿಂದ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲೋ ಹೋಗಿ ಮತ್ತೆ ಬುಡಕ್ಕೆ ಅಂದ್ರೆ ಬುಡ ಇಂಪಾರ್ಟೆಂಟ್. ಬಿಗ್ ಬಾಸ್ ಸುದೀಪ್ ಹೇಳ್ತಾರಲ್ಲ, ಅಂದ್ರೆ ಬಿಗ್ ಬಾಸ್ ಇರೋದ್ರಿಂದ ಟ್ರೆಂಡಿಂಗ್ ಅವೆಲ್ಲ ಸ್ವಲ್ಪ ಅಲ್ಲಿಗೆ ಕನೆಕ್ಟ್ ಆಯ್ತು ಜನಗಳಿಗೆ. ನನಗೆ ಅರ್ಥ ಆಗಲಿಲ್ಲ. ನೀವು ಬಿಗ್ ಬಾಸ್ ನೋಡಿದ್ರೆ ಸಗೈಸ್, ನಾನ್ ಬಿಗ್ ಬಾಸ್ ನೋಡ್ತೀನಿ, ಕಾಟು ಬಿಗ್ ಬಾಸ್ ನೋಡ್ತಾನೆ, ನಮ್ಮ ಅಭಿಷೇಕ್ ಬಿಗ್ ಬಾಸ್ ನೋಡಲ್ಲ. ಅದು ನೀವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾನೆ, ನಾನು ಬಿಗ್ ಬಾಸ್ ನೋಡಲ್ಲ ಅಂತ. ಯಾರು ಕಮೆಂಟ್ ಮಾಡಕ್ಕೆ ಹೇಳು. ನಿಮ್ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ. ಬಿಗ್ ಬಾಸ್ ನೋಡ್ತಿರಲ್ಲ, ಸೊ ಯಾರು ಗೆಲ್ಬಹುದು, ನಿಮ್ ಫೇವ್ರೇಟ್ ಯಾರು ಅಂತ. ಆಲ್ ಟೈಮ್ ಸುದೀಪ್. ಕಂಟೆಸ್ಟೆಂಟ್ಸ್ ಅಲ್ಲಿ ಈ ರೂಟ್ ನೋಡಿದ್ರೆ ನನಗೆ ಅಲ್ಲಿಗೆ ಹೋಗುತ್ತಾ ಅಂತ ಅನಿಸ್ಬೋದು. ಗೈಸ್, ಇದು ಗೂಗಲ್ ಮ್ಯಾಪ್ ನಮ್ಗೆ ಯಾವ್ದೋ ಕಾರ್ಡ್ ರೂಟ್ ಒಳಗೆ ಕರ್ಕೊಂಡು ಅದನ್ನೇ ನಮ್ಗೆ ಹೋಗ್ಬೇಕು. ಇನ್ನೂ ಒಂದು 20 ಕಿಲೋಮೀಟರ್ ಇದೆ. ಬರ್ಬೇಕಾದ್ರೆ ರೋಡ್ ಸೈಡ್ ಎಲ್ಲ ಕಾಣಿಸಿದ್ದಲ್ಲ. ಇಲ್ಲ, ಮೂಕೂರ್ ಮನೆ ಫಾಲ್ಸಿಗೆ ಹೋದಾಗ ನಾವು ಗೂಗಲ್ ಹುಡುಕದೆ ಚಿಕ್ಕ ರೂಟು, ಅಡೆ ಬಡೆ ರೋಡು ಅದೇ ಹೆಂಗೆ ಇರ್ತವೆ. ಗೂಗಲ್ ಇದೇ ಕಡೆ ದೇವಿರಾಮ ಹೇಳಿದ್ನ ಸೈಟ್ ರೋಡ್ ಐತಾ ಕಾಟು ಐತೆ, ಗುಂಡಿ ಐತೆ ಜಾಸ್ತಿ. ಅವತ್ತಿಲ್ಲ ಬಂದಿದ್ವಿ ನಾವು. ಇಲ್ಲ ಕಣ, ಅಲ್ಲ ಅವತ್ ನಾವು ಮೂಕೂರ್ ಮನೆ ಗಂಟನುವೆ ಮೂಕೂರ್ ಮನೆ ಬಿಟ್ಟಾಕು ನಾವು ರೈಲ್ವೆ ಟ್ರ್ಯಾಕಿಗೆ ಹೋಗಿದ್ವಲ್ಲ, ಅಲ್ಲೇ ಕಾಣಿಸ್ತಿಲ್ವಾ ನೀನು? ನಿಂತ್ಕೊಂಡು ನೋಡ್ಲಾ ಅಂತಲ್ಲ. ಆ ರೋಡದ ಹೋಗೋಣ ನಾನು ಅಂದಿದ್ದು. ಇಲ್ಲ ಅದ್ಯಾವ್ದು ಬೆಟ್ಟ ಕಂಡ್ಲ 20 ಕಿಲೋಮೀಟರ್ ಮುಂದೆ ಐತೆ. ಆ ಕಡೆಯಿಂದ ಒಂದೇ ಒಂದ್ ನಾಯಿ ಇಲ್ಲ ಇಲ್ಲಿ. ಸೊ ಗೈಸ್, ನಾವು ಆಕ್ಚುಲಿ ಈ ಜಾಗಕ್ಕೆ ಮುಂಚೆ ಒಂದ್ಸಲಿ ಹಿಂದೆ ಒಂದು ಬ್ಲಾಗ್ ಹಾಕಿದ್ದೆ, ಒಂದು ರೈಲ್ವೆ ಟ್ರ್ಯಾಕ್ ಹೋಗಿದ್ವಿ, ಬ್ರಿಡ್ಜ್. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಾವು ಕಾಗಿನೆರೆ ನೋಡಿದ್ವಿ, ಬಟ್ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಹೋಗಿತ್ತಿರ್ಲಿಲ್ಲ. ಯಾವ ತರ ಬೇರೆ ದಿವಸ ಹೋಗೋಣ ಸಾಯಣ ಅಂತ ಹೋಗಿಲ್ಲ. ಇವತ್ತು ಕಾಲ್ದಾರಿ ಕಂಟ್ರೋಲ್ ನಮ್ಮ ಮಕ್ಕಳ ಇದು ಇದು ಕಾಗಿನೆರೆ ಗೊತ್ತಿದೆ, ಎಲ್ಲ ಕಾಟೇಳಿ ಗೊತ್ತಿದೆ. ನೋಡ್ಲಕ್ಕಂಟು ನಿಮ್ಮೂರ ಎಷ್ಟು ಚೆನ್ನಾಗಿದೆ ಇದಕ್ಕೆ ಹೋಲಿಸ್ಕೊಂಡ್ರೆ. ಏನಂತ ಸಮಸ್ಯೆಗಳು ರೈಟ್ 80 ಮೀಟರ್ ಅಲ್ಲಿ ಸೀದಾ ಹಂಗೆ ಮೇನ್ ರೋಡಿಗೆ ಬಿಡ್ತು. ತಳ್ಳಿ ನಿಲ್ಸ್ಕೊಂಡು ಬರಲ್ಲ, ಪಾಸ್ ಆಗಲ್ಲ. ಶಾರ್ಟ್ ಕಟ್ ಅದೇ
ನನ್ನ ಮಗನ್ ಮೊದ್ಲು ತೋರಿಸಿ ಅಲ್ಲೇ ಬೆಳೆಸ್ಕೊ ಬರೋದ ಯಾವ್ದು ಹಳ್ಳಿ ಒಳಗ್ದು ಒಂದ್ 2 ಕಿಲೋಮೀಟರ್ ಅಲ್ಲಿ ಟೋಲಿಗೆ ದುಡ್ಡು ಕೊಟ್ಕೊಟ್ವಲ್ಲ ಅಪರೂಪಕ್ಕೆ ಅದನ್ನ ಇಲ್ಲಿ ರಿಕವರಿ ಅಲ್ಲೇ ಸೈಟ್ ಬಂದಿರಾಗದ್ ನಾವು ಆ ರೋಡಲ್ಲಿ ರೈಟ್ ಪ್ರಕಾರ ಏನು ಹೋಯ್ತಾನಲ್ಲ ಟಿ ಟ್ರಾವೆಲ್ ಅವರು ಎಲ್ಲ ನಿಲ್ಸಕ್ ಹೋಯ್ತಾನೆ ಗಾಡಿ ಪಾರ್ಕ್ ಮಾಡ್ತಾನೆ ಇದೇ ಊರವನ್ ಇರ್ಬೇಕು. ಗೈಸ್ ನಮಗೆ ಒಳ್ಳೆ ರೋಡ್ ಸಿಕ್ತಿ ಇವಾಗ. ಅಷ್ಟಿಂದಲೇ ಸುಮ್ಮನೆ ದೊಡ್ಡ ಕಂಪ್ನಿ ಅಲ್ಲ. ಆದ್ರೆ ಗೂಗಲ್ ಏನ್ ಮಾಡುತ್ತೆ ಅಂದ್ರೆ ಇರೋದ್ರಲ್ಲೇ ಫುಲ್ ಶಾರ್ಟೆಸ್ಟ್ ರೂಟ್ ಸತ್ರ ಸಾಯಿ ತೋರ್ಸುತ್ತೆ. ಹೋಗಿ ಒಟ್ನಲ್ಲಿ ಈ ರೂಟಲ್ಲಿ ಹೋಗಿ ಅಷ್ಟೇ. ಬದುಕಿದ್ರೆ ನೆಕ್ಸ್ಟ್ ದಾರಿ ತೋರಿಸ್ತೀನಿ ಅಲ್ಲಿಂದ ಹೋಗಿ ಅಂತ ಹೇಳೋದು ಅಷ್ಟೇ. ಗೈಸ್ ಅಲ್ಲಿ ಕಾಣ್ತಿದ್ಯಲ್ಲ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಮಳೆ ವಾತಾವರಣ ಇತ್ತು. ಬಟ್ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಸಕಲೇಶ್ಪುರ ಕಡೆ ಎಲ್ಲ ಮಳೆ ಕಮ್ಮಿ ಆಗಿದೆ. ಸೊ ಗೈಸ್ ಆಕ್ಚುಲಿ ಇಲ್ಲೊಂದು ಜಾಗ ಇದೆ ನೋಡಿ, ಇಲ್ಲಿ ಇದೆಯಲ್ಲ. ಸೊ ನಾವು ಈ ವ್ಯೂ ಪಾಯಿಂಟಿಗೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಬಟ್ ನಮ್ಮ ರೂಟು ಹಿಂಗೆ ತೋರಿಸ್ತೈತೆ ಕೆಳಗಡಿಕೆ. ಲೊಕೇಶನಲ್ಲಿ ಹಾಕಿರೋದು ನನ್ನ ಪ್ರಕಾರ ಅಲ್ಲಿ ಹೋಗಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಅಲ್ಲ, ಇವ್ರ ಪ್ರಕಾರನೂ ಅದು ಹೋಗಕ್ಕೆ ಚಾನ್ಸೇ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಈಗ ನಮ್ಮ ಕಾಟೋ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಯಾವ್ದಾರ ಬೆಟ್ಟ ಗುಡ್ಡ ತಿಳಿಸುವಂಥದ್ದು. ಅಲ್ವ ಅದು ಅಲ್ಲಿ ಕಾಣಿಸ್ತಿರೋದು ನಮಗೆ ಇದು ಹೊಸಳ್ಳಿ ಗುಡ್ಡ ಅಂತ. ಅದು ಎಲ್ಲ ಅದನ್ನೇ ಹಾಕು ಮುಂದೆ ಐತೆ. ನಾವ್ ಇದನ್ನೇ ಕಾಗಿನಾರೆ ಅನ್ಕೊಂಡಿದ್ದು. ನೀನ್ ಅವತ್ತು ಹಂಗಾರೆ ಸುಳ್ಳು ಹೇಳಿದ್ಯಾ ನಮಗೆ ಇದೇ ಕಾಗಿನಾರೆ ಅಂತ. ನಾನು ಇದು ಗೂಗಲ್ ಅಲ್ಲಿ ನೋಡಿದ್ನಲ್ಲ ಕಾಗಿನಾರೆ ಅಂತ ಹೊಡೆದಕ್ಕೆ ಇದೇ ಸ್ಪಾಟ್ ತೋರಿಸ್ತು. ಈಗ ಸರಿ ಹೊಸಳ್ಳಿ ಗುಡ್ಡನೂ ಸೇಮ್ ಹಿಂಗೆ ಐತಾ? ಅದೇ ಹೊಸಳ್ಳಿ ಗುಡ್ಡ ಅದು ಕಾಣಿಸ್ತಿರೋದು. ಅದ್ರ ಮೇಕಿಗೆ ಮತ್ತೆ ಹಿಂದಕ್ಕೆ ಹೋಗಿ ಹಂಗಾಸ್ ಬರ್ಬೇಕು ಮೇಕ್ ನೋಡಿ. ಮತ್ತೆ ಹಂಗೆ ಹೋಗೋಣ, ಅಲ್ಲಾಸ್ ಬರ್ಬೇಕು. ಅಲ್ಲಿಗೆ ಹೋಗಪ್ಪ ಅಂದ್ರೆ ಕಾಗಿನಾರೆ ಅಂದ್ರೆ ಇನ್ನೂ 10 ಕಿಲೋಮೀಟರ್ ಮುಂದಕ್ಕೆ ಹೋಗಬೇಕು. ಅದಕ್ಕೆ ಈಗ ನೆಟ್ವರ್ಕ್ ಸಿಗ್ತಿಲ್ಲ ನೋಡಿ. ಅಲ್ಲಿಗೆ ಹೋಗೋಣ, ಕಾಗಿನಾರೆಗೆ ನೋಡೋಣ. ನೆಟ್ವರ್ಕ್ ಸಿಕ್ಕಿದ್ರೆ ಮುಂದೆ ಮತ್ತೆ ಬರ್ತಾ ರಿಟರ್ನ್ ಬರೋಣ. ಈಗ ಸ್ಟ್ರೈಟೇನಾ? ಇನ್ನೊಂದು 10 ಕಿಲೋಮೀಟರ್ ಮುಂದೆ ಹೋಗ್ಬೇಕಂತೆ. ನಾವು ಪ್ರತಿ ಸಲ ಬಂದಾಗ್ಲೂ ಈ ತರ ರೂಟ್ ನಮಗೆ ತುಂಬಾ ಕೈ ಕೊಡುತ್ತೆ. ಈ ರೂಟ್ ಅಲ್ಲಿ ಏನಿಲ್ಲ ಅನ್ನೋ 10 ಸಲ ಓಡಾಡಿದೀವಿ, ಆದ್ರೂ ನಮಗೆ ಏನಾದ್ರು ಒಂದು ಮಿಸ್ ಆಗುತ್ತೆ. ಏನು ಮಾಡಕ್ ಆಗಲ್ಲ. ವಾರ ಒಂದ್ ಟೈಮಲ್ಲಿ ಗೊತ್ತಿದ್ದೇವೆ ಹಿಂಗೆ ಬರೋದು ಇಲ್ಲ, ಆ ಕಡೆಗೆ ಹೋಗೋದಿಲ್ಲ, ಲೆಫ್ಟಿಗೆ ಬೇರೆ. ನಾವು ಇಲ್ಲಿಗೆ ಬಂದ್ಬಿಟ್ಟು ಡಿಸೈಡ್ ಮಾಡ್ತಿದ್ವಿ ಎಲ್ಲಿಗೆ ಹೋಗೋಣ ಅಂತ. ಇವಾಗಾದ್ರೆ ಅಲ್ಲಿ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀವಿ ಹಾಸನದಿಂದ. ಬಟ್ ಎಷ್ಟೋ ಸಲ ನಾವು ಇಲ್ಲಿಗೆ ಬಂದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದೇ ರೂಟಲ್ಲಿ ಹೋದ್ವಲ್ಲ, ಎಲ್ಲಿಗೆ ಹೋದ ಹೇಳವತ್ತು? ಮೂಕನ್ ಮನೆಗೂ ಇದೇ ರೂಟು. ಟನಲ್ ರೂಟ್ ಇದು. ಕರೆಕ್ಟ್ ಟನಲ್ ರೂಟ್ ಇದು. ಆ ಗುಂಡಿ ಇಳಿಸಿದ್ವಲ್ಲ ಅಲ್ಲಿ ಸ್ವಲ್ಪ ದೂರ ಮೂಕನ್ ಮನೆ ಕರೆಕ್ಟ್ ಆಗೈತೆ. ನೆಟ್ವರ್ಕ್ ಸಿಗ್ತಾರೆ ಆಧಾರ್ ಕಾರ್ಡ್ ಹಿಡಿದೆ ಅಭಿ ಇದು ಆದ್ಲೆ ಹಿಂಗೈತೆ. ಜಾಗದ ಇದ್ರಲ್ಲಿ ಇರ್ತೀವಿ ನಾವು. ಹೋಯ್ತಾಗ ಹೆಂಗಾರು ಹೋಗೋಣ ಅಂತ ಹೋಗ್ಬಿಡ್ತೀವಿ. ಮುಂದೆ ಚೆನ್ನಾಗಿತ್ತು ಚೂರ್ ಹಂಗಾಗೈತೆ. ಹೊಲದ ಮೈನ್ ರೋಡ್ ಸಿಕ್ಕೊಂಡಾಗಿ ಶಾರ್ಟ್ ಕಟ್ಟು ಕಡ್ಲ ಇದು ನಮ್ಗೆ ಕರ್ಕೊಂಡ್ ಬಂದಿರೋದು ಗೂಗಲ್ ಮ್ಯಾಪ್. ಮತ್ತೆ ಅದ್ರ ಕೆಲಸ ಬೊಗಳ ಕೇಳೋದು 100 ಕಿಲೋಮೀಟರ್ ಜಾಸ್ತಿ ಪರವಾಗಿಲ್ಲ ಮನುಷ್ಯ ಓಡೋ ರೋಡಲ್ಲಿ. ಇನ್ಮೇಲೆ ಅವರು ಕಾರಿಗೆ ಒಂದು ರೂಟ್ ಹಾಕ್ಬೇಕು, ಬೈಕಿಗೆ ಒಂದು ರೂಟ್ ಹಾಕ್ಬೇಕು. ಅಲ್ಲಿ ಬರ್ದ್ ಬಿಡ್ಬೇಕು ಇದು ಶಾರ್ಟ್ ಕಟ್, ಇದು ಸ್ಟೇಟ್ ಹೈವೇ ಅಂತ ಬರ್ದ್ ಬಿಡ್ಬೇಕಲ್ಲೇ. ಒಳ್ಳಾಂಡೆ ನನ್ನ ಮಕ್ಳ ಯಾವ ಮನುಷ್ಯರು ಓಡಾಡೋ ಜಾಗ ಇತ್ತಲ್ಲ ಅದು. ಅಂದ್ರೆ ಸೀಸನ್ ಇಲ್ದಿದ್ದಾಗ ಈ ಹಳ್ಳಿಗಳೆಲ್ಲ ಕಾಲಿ ಹೊಡಿತಾ ಇರ್ತವೆ. ಅದೇ ಮಳೆಗಾಲದಲ್ಲಿ ಹೋಗ್ಬಿಟ್ರಂತೂ ಒಂದ್ ಜನ ಓಡಾಡೋದು. ಭಾನುವಾರ ಆದ್ರೂ ಯಾರು ಇಲ್ವಲ್ಲ ಅಂತ ಅದೇ ನಂಗೆ ಡೌಟ್. ಮಳೆಗಾಲದಲ್ಲಿ ಅಷ್ಟೇ ಕಣಪ್ಪಿ ಸಕಲೇಶ್ಪುರದ ಕಡೆ ಜನ ಬರೋದು ಅಲ್ಲ. ಅದೇನ್ ನೋಡುವಂತ. ಗೈಸ್ ನಮ್ಮ ಅಭಿಷೇಕ್ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮುಂದೆಯಿಂದ ಪುಸ್ 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 ಅಂತ ಸೌಂಡ್ ಬೇರೆ ಬರ್ತಾ ಐತೆ. ಈಗ ಮೆಕ್ಯಾನಿಕ್ ಆದ ನಮ್ಮ ಕಾಟೋ ಅವರು ನೋಡ್ತಾರೆ ಏನಾಗಿದೆ ಅಂತ. ಇಲ್ಲಿ ಕಂಡ ನಾನು ಅಲ್ಲಿ ಬರ್ಲಿಲ್ಲ ಕಂಡ 100% ನಾನು ಕೇಳಿಸ್ಕತ್ತು. ಮುಂದೆ ಇರ್ತಾರೆ ಆ ಕಡೆ ಏನಾರು ಕವರ್ ಗಿವರ್ ಕಟ್ಕೊಂಡೈತ ಅಂತ. ಗೊತ್ತಾಯ್ತು. ಲೆಫ್ಟ್ ಸೈಡ್ದು ಮುಂದೆ ಅದ್ರಲ್ಲೇ ಸೌಂಡ್ ಬರ್ತಾ ಇದ್ದಿದ್ದು. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಐತೆ ಗೈಸ್. ತಡ ಹಂಗೆ ನಾನು ನೋಡ್ಕೊಬತ್ತೀನಿ, ನೀವು ನೋಡ್ತಾ ಇರಿ. ಸೊ ಗೈಸ್ ಇದು ಆ್ಯಕ್ಚುಲಿ ಅಂದರೆ ಸಕಲೇಶ್ಪುರ ಕಡೆ ಅಂದರೆ ಮಾನ್ಸೂನ್ ಟೈಮಲ್ಲಿ ಬರ್ತಾರಲ್ಲ, ಅಂದರೆ ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಮಡಿಕೇರಿ ಎಲ್ಲ. ನೀವೇನಾದ್ರು ಮಾನ್ಸೂನಲ್ಲಿ ಬರ್ದಲೆ ಈ ಟೈಮಲ್ಲಿ ಬಂದ್ರಿ ಅಂದ್ಕೊಳ್ಳಿ, ಆವಾಗ ಗ್ರಾಸ್ ಎಲ್ಲ ಈ ರೀತಿ ಇರುತ್ತೆ. ಬಟ್ ಇದು ಚೆನ್ನಾಗೇ ಇರುತ್ತೆ. ಅಂದರೆ ಅಷ್ಟು ಫುಲ್ಲು ಒಣಗೋಗಲ್ಲ. ಇನ್ನೇನು ಒಣಗ್ತಾ ಇದ್ದಾವೆ ಇವೆಲ್ಲ, ಸ್ವಲ್ಪ ಹಸಿ ಇದ್ದಾವೆ. ಸ್ವಲ್ಪ ದಿವಸಕ್ಕೆ ಕಂಪ್ಲೀಟು ಒಣಗೋಗ್ಬಿಡುತ್ತೆ. ಇಲ್ಲೂ ಚೆನ್ನಾಗಿತ್ತು ಕಣ್ಲಾ. ಅದೇ ದೀಣೆ ನೋಡಿದ್ವಲ್ಲ ಅದೇ ಥರನೇ ಇಲ್ಲುವೆ. ಇಲ್ಲೆಲ್ಲ ಹೋಗಾರ ಕಣ. ಇಲ್ಲಿ ಇನ್ನೂ ಮುಂದೆ ಹೋದ್ರೆ ಹಂಗೆ ಓದುತ್ತೆ. ಅಷ್ಟು ದೂರ ಅಲ್ಲ ಲಾಸ್ಟಲ್ಲಿ ಒಂದು ಕಾಣಿಸೋದು ಗೊತ್ತಾಗ್ಬಿಟ್ಟ. ಹಾಂ ಎಲ್ಲಿ ಹೇಳು, ಅಲ್ಲಿ ಮೋಡಾಗ ಮುಚ್ಕೊಂಡೈತಿ. ಇಲ್ಲೂ ಕಾಣ್ತೈತೆ, ಪರವಾಗಿಲ್ಲ. ಸೊ ಗೈಸ್ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟ ಹತ್ತಿದ ತಕ್ಷಣ ಒಂದು ವ್ಯೂ ಪಾಯಿಂಟ್ ಇದೆ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಜಿಂಗ್ 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 ಟಾಣ್ ಟಾಣ ಠಣ ಠಣ. ಸುತ್ತ ಫುಲ್ ಕಾಡು.
ಸಗೈಸ್ ನೋಡಿ ನಾವು ಅಭಿಷೇಕ ವ್ಲಾಗ್ ಮಾಡ್ತಾ ಇದ್ದಾನೆ ಅಲ್ಲಿ. ಹಾಂ ಯಾರಿಗೆ ಕಳಿಸ್ತೀಯ ಅಬೆ? ಪರ್ಸನಲ್ ವ್ಲಾಗ್. ಯಾಕಡೆ ನಾವು ಬಂದಿದ್ದು ರೋಡ್ ಅಲ್ಲೇ ಕಾಣ್ತೈತೆ ರೋಡು. ಈ ಗಂಟಲ್ಲ ಕಾರ್ ತಗೊಬಂದು ಹಾಂ ಗೀತಕತ್ತೂ ಹೋಗಿರುತ್ತೆ. ಇಲ್ಲಿ ಎಣ್ಣೆ ಕುಡಿದು ಎಂಜಾಯ್ ಮಾಡಿ ಹೋಗಾರ ನೋಡ್ಲ. ಇಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಅದೇ ಬೇಜಾರಾಗುತ್ತೆ. ಮೆಕ್ಡೊನಾಲ್ಡ್ಸ್ ರಾಯಲ್ ಸ್ಟಾಗು ಒಳ್ಳೆ ಚೆನ್ನಾಗಿಲ್ಲ. ನೈಟ್ ಇಲ್ಲಿ ಕ್ಯಾಂಪ್ ಹಾಕೋಬಿಟ್ಟು ಚೆನ್ನಾಗಿ ಕುಡಿದು ಯಾರು ಕೇಳ್ತಾರೆ? ಇಲ್ಲಿ ಮೇನ್ ರೋಡ್ ಪಕ್ಕನೇ ಅಲ್ವಾ ಕ್ಯಾಂಪ. ಇಲ್ಲಿ ನೈಟ್ ಬಂದು ಕುತ್ಕೊಂತಾರಲ್ಲ ಅದೇ ಹೇಳು, ಅವರೇ ಗಂಡಸರು. ಅದು ಚೆನ್ನಾಗೈತೆ. ಆ ಕಡೆ ಎಲ್ಲ ಚೆನ್ನಾಗೈತೆ. ಎಲ್ಲ ಹಂಗೆ ಅವ. ಈಗ ನಮ್ಮ ದೂರದಲ್ಲಿ ಒಂದೇ ತರ ಕಾಣಿಸುತ್ತೆ ಕಣ ಇದು. ನಾವು ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗೋದು. ಅಲ್ಲಿ ಬಾವುಟ ಹಾರಿಸ್ತಾರಲ್ಲ ಅಲ್ಲಿಗೆ. ಅಲ್ಲಿ ಆ ಕಡೆ ಸೈಡ್ ವ್ಯೂ ಕಾಣುತ್ತೆ ಅನ್ಸುತ್ತೆ. ಇದೇ ತರ ಆ ಕಡೆ ಕಾಣುತ್ತೆ ಅನ್ಸುತ್ತೆ. ಸುತ್ತ ಅದೇ ಬೆಟ್ಟ ಕಣ್ಣ. ಅದೇ ಕಳ್ಳಿ ಅಂತ ಎಲ್ಲರೂ ಒಂದೇ ಬೆಟ್ಟ. ಹಾಗೆ ಬತ್ತೈತಿ. ಸ್ಮೆಲ್ ಹೆಂಗ್ ಬತ್ತೈತಿ ನೋಡು. ಅದೆಲ್ಲ ಅಲ್ಲ ಒಂಚೂರು ಹತ್ರ ಕಿಡಕ ಕಾವು ಹೆಂಗ್ ಹೊಡೈತಿ ಗೊತ್ತಾಗುತ್ತೆ ಮುಂದಕ್ಕೆ. ಓ ಇಷ್ಟು ಸುಡ್ತೈತಲ್ಲ ಇದು ಸೌಂಡ್. ಅದಕ್ಕೆ ಹಂಗೆ ಹೇಳ್ದೆ ಬ್ರೇಕ್ ಕೊಡು ಹೊಸದು ಒಂದ ಕುಡಿಲ್ ನೀರು ಒಂಚೂರು. ಲೌಡ ಹೊಸದನ್ನ ನಾನು ಸರಿ ಮಾಡಿಸ್ಬಿಟ್ಟು ಎಲ್ಲ ಹೋಗೇ ಇಲ್ವಾ ಗಾಡಿ. ಮೈಸೂರಿಗೆ ಸರಿ ಹೋಗೈತೆ ಗಾಡಿ, ನೀನೇ ಸರಿ ತಗೊಂಡೋಗಿದ್ದೆ ಗಾಡಿ, ನಾವು ಟ್ರಿಪ್ಪಿಗೆ ಸರಿ ಬಂದಿದ್ದೆ ಗಾಡಿಲಿ. ಈಗ ಸೌಂಡ್ ಬಂದ್ರೆ ಸರಿ ಮಾಡಿಸ್ಬೇಕು ವಾಪಸ್ಸು. ಏನು ಹೊಸದ್ ಹಂಗೆ ಇದ್ಬಿಡುತ್ತೆ ಅದು 50 ವರ್ಷದಿಂದ. ಸರಿ ಆಗುತ್ತೆ. ಸ್ವಲ್ಪ ಒಂದಿನ ರೆಸ್ಟ್ ಕೊಟ್ರೆ ಅದಕ್ಕೆ ಮತ್ತೆ ನಾಳೆ ನಂಗೆ ನಾರ್ಮಲ್ ಓಡಿಸ್ಬೋದು. ಈ ತರ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಈ ತರ ಆಗತ್ತೆ ಸಹಜ. ಅಲ್ಲಿ ಎಂತ ಗಾಡಿ ತಗೊಂಡೋಗಿ ಟಾಪ್ ಎಂತ ಕಿಯಾ ತಗೊಂಡೋಗ ಅದ್ರಲ್ಲೂ ಇದೆ. ಈ ಬೆಟ್ಟ ಗುಡ್ಡ ಅಲ್ಲ, ಹೈವೇಲ್ ಹೋದ್ರು ಅಷ್ಟೇ ಸೌಂಡ್ ಬಂದ. ಹೈವೇಲ್ ಬ್ರೇಕ್ ಹೊಡಿಯಲ್ಲ ಅಷ್ಟೇ. ಇದರಲ್ಲಿ ಬ್ರೇಕಿಂಗ್ ಜಾಸ್ತಿ ಇರುತ್ತೆ, ಎಕ್ಸಿಲೇಟರ್ ಕಮ್ಮಿ ಇರುತ್ತೆ ನಮ್ಗೆ ಇದರಲ್ಲಿ. ಸೊ ಗೈಸ್ ಅಲ್ಲೂ ಮೇಲೂ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನಾವು ನೆಕ್ಸ್ಟ್ ಇಲ್ಲೊಂದು ಫೋರ್ಟ್ ಇದೆಯಂತೆ. ಕಿಡ್ಸ್ ವ್ಯೂ ಪಾಯಿಂಟ್ ಇವೆಲ್ಲ ಲೆಜೆಂಡರಿ ವ್ಯೂ ಪಾಯಿಂಟ್. ನಮಗೆ ನಾವೇ ವ್ಯೂ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಬೇಕು. ಅಂದ್ರೆ ಅಲ್ಲಿ ಇದಕ್ಕೆ ವ್ಯೂ ಪಾಯಿಂಟ್ ಅಂತಾನೆ ಒಂದು ಜಾಗ ಇದೆ. ಬಟ್ ನಾವೇನು ಅಲ್ಲಿಗೆ ಹೋಗ್ಲಿಲ್ಲ. ನಾವಿಲ್ಲಿ ನಮಗೆ ಯಾವುದೋ ಒಂದು ಸಿಕ್ತು. ಒಳ್ಳೆ ಹೊಸ ಗಾಡಿ ಸೌಂಡ್ ಆಯ್ತಿತ್ತು ಅಂತ ಗಾಡಿ ನಿಲ್ಸಿದ್ದು. ಇಲ್ಲ ನೀ ಸತ್ತು ನಿಲ್ಲಿಸ್ತು ಕಥನ ಹೊಡಿತಾ. ಸೊ ಇಲ್ಲೊಂದು ಫೋರ್ಟ್ ಇದೆ ಗೈಸ್. ನೆಕ್ಸ್ಟ್ ಫೋರ್ಟಿಗೆ ಹೋಯ್ತೀವಿ. ಹೆಂಗೋ ವ್ಯೂ ಪಾಯಿಂಟ್ ನೋಡಿದ್ರಲ್ಲ, ಫೋರ್ಟಿಗೆ ನೆಕ್ಸ್ಟ್ ನೋಡಿದ್ರಲ್ವಾ. ಬನ್ನಿ ಹತ್ಲಾಗ ಬನ್ನಿ, ನೀವೊಂದ್ಸಲ ನೋಡ್ಕೊ ಹೋಗಿ ಹತ್ಲಾಗ. ಅಂದ್ರೆ ಆ ಗಿಡಗಳ ಈಗ ಗ್ರೀನ್ ಇಂದ ಬ್ರೌನ್ ಆಗ್ತಾ ಆಯ್ತಲ್ಲ ಈ ಟೈಮ್. ಬರಸೋದಕ್ಕೆ ಪೂರ್ತಿ ಮಟ್ಟ ಆಗೋಗಿರುತ್ತೆ. ಅವಾಗ ಕಡೆ ನೋಡಿದ್ರಲ್ಲ ಬಂದ್ ಜನ. ಮಳೆಗಾಲದಲ್ಲೂ ಒಂಥರ ಕಾರ್ ಸ್ವಲ್ಪ ಸಮಸ್ಯೆ ಆಗಿತ್ತು. ನಾವು ನಮ್ ತರ ಇದು ಅಲ್ಲ ಪಾಪ. ಅಲ್ಲಿಂದ ನಮ್ ಮಾತು ಕೇಳ್ಕೊಂಡು ಸುಮ್ನೆ ಎಷ್ಟೇ ಸುಡ್ತದೆ ಪಾಪ. ಇದು ಗೊತ್ತು ನಾನಂತ ಲೋಫರ್ ಅಂತ ಯಾರಿಗ್ ಗೊತ್ತಿಲ್ಲ. ಈ ಗಾಡಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಆ ಗಾಡಿಲಿ ಎಷ್ಟೋ ಜನ ಕೂರಿಸ್ಕೊಂಡು ಡ್ರೈವಿಂಗ್ ಹೇಳ್ಕೊಟ್ಟಿರ್ತೀಯ. ಕಾರ ಕೂತಿರೋರು ಎಲ್ರು ಕೂತಿಲ್ದಿರೋ 2-3 ಜನ ಇದಾರೆ. ಎಲ್ರು ಈ ಅಭಿಷೇಕ ಗಾಡಿಯಲ್ಲೇ ಕಾರ್ ಕಲ್ತಿತ್ತು. ಅಯ್ಯೋ ಅದು ಯಾರ್ಯಾರು ಕಲ್ತಿ, ಅದು ಯಾರ್ಯಾರು ಏನ್ ಮಾಡಿ. ಇವತ್ತು ಅವರೆಲ್ಲ ಬೇರೆ ಕಾರ್ ತಗೊಂಡು ಬೆಳೆದಿರೋದಿಲ್ಲ ಅಂತಿಲ್ಲ. ಬಟ್ ಅವ್ರದ್ದು ಇನಿಷಿಯಲ್ ಶುರು ಆಗಿದ್ದು ಅಭಿಷೇಕ ಕಾರ್ ಅಲ್ಲಿ. ಹೌದೌದು. ಮಾತು ಹೇಳಕ್ ನಂಗೆ ಖುಷಿ ಪಡ್ತೀನಿ. ಆಯ್ತು ಬಿಡ್ಲ ಸಾಕು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಕಾಗಿನ ನೆರೆ. ಅಲ್ಲ ಹರೆ ಅಂತ ಐತಿ, ಇಲ್ಲಿ ನೆರೆ ಅಂತ ಐತಿ. ಸೊ ಮೈನ್ಯೂಟ್ ಡಿಸ್ಟೆನ್ಸ್ ಅಲ್ಲಿ ವಿ ಕ್ಯಾನ್ ಈಸಿಲಿ ಸ್ಕಿಪ್. ಎಲ್ಲ ಇದು ಮಲ್ಗಿರೋದು ಯಾರು ನಾವೆಲ್ಲ ರೈಟ್ಗೆ ಹೋಗ್ಬೇಕಾಗಿತ್ತು ಕಣ್ಲ. ಕಾಗಿನ ಪೇಂಟಿಂಗ್ ನಡ್ಕೊ ಹೋಗ್ಬೇಕು. ಇವ್ರನ್ನ ಕೇಳ್ರಪ್ಪ ಇಂಗ್ಲಿಷ್. ಸರಿ ಇಲ್ಲಿ ಫೋರ್ಟ್ ಇದೆಯಲ್ಲ, ಈ ಕಡೆ ಹೋಗ್ಬೇಕು. ವ್ಯೂ ಪಾಯಿಂಟ್ ಕಾಗಿನಾರ ವ್ಯೂ ಪಾಯಿಂಟ್ ಆ ಕಡೆ ಎಷ್ಟು ದೂರ ಆಗುತ್ತೆ ಫೋರ್ಟ್? ಎಷ್ಟು ದೂರ ನಡ್ಕೊ ಹೋಗ್ಬೇಕು? ನಡ್ಕೊ ಹೋಗಕ್ಕ? ಮತ್ತೆ ಹೆಂಗೆ ಆದ್ರೂ ಅರ್ಧ ಗಂಟೆ ಬೇಕಣ್ಣ. 1 ಕಿಲೋಮೀಟರ್ ಐತೆ. ಸರಿ ಅಲ್ಲಿ ಹೋಗಿದ್ದಾಳೆ ವ್ಯೂ ಪಾಯಿಂಟ್. ಅಲ್ಲಿಗೆ ನಡ್ಕೊ ಹೋಗ್ಬೇಕು. ಎಲ್ಲೇ ಹೋದ್ರೆ ಇಲ್ಲಿಂದ ನಡಿಲೇಬೇಕು. ಈಗ 30 ನಿಮಿಷ ಬೆಟ್ಟದ ಮ್ಯಾಗ ಏನ್ ಹೋಯ್ತಿರೋದೇನು ಇದೇನಿಲ್ಲ. ಕಾಡ್ ಮಧ್ಯೆ ನಡಿಲೇಬೇಕಣ್ಣ ಒಂದ್ ಸ್ವಲ್ಪ. ತಿಕ್ಕಾ ಮುಚ್ಕೊಂಡ್ಲ ನಡೆ ಟೈಮ್ ಆಯ್ತು. ಮಾಕಂಟೆ ಅಲ್ಲೇ ಐತಲ್ಲ. ನಾನು ಮಾತು ಕೇಳಿದೆ ವ್ಯೂ ಪಾಯಿಂಟ್ ಹೋಗ್ಬಿಟ್ಟು 30 ನಿಮಿಷ ನಡಿಬೇಕು. ನೀವು 30 ನಡಿಯಾ ಪ್ಯಾಂಟ್ ಮುಚ್ಕೊಂಡು ಕುಣ ನೋಡಿ. ಅವನ್ ಕೇಳ್ತಾನೆ ಅವ್ನು 30 ನಿಮಿಷ ಅಷ್ಟು ಲೇಸಿಯಾಗಿ ಹೇಳ್ತಾನೆ. ಸಿಂಪಲ್ ಆಗಿ 30 ನಿಮಿಷ ಎಲ್ಲ ವಾಕಿಂಗ್. ನೀನ್ ಹೋದ್ರೆ ಬಂದು ನಿನ್ ಮನೆ ಮುಂದೆ ವಾಕ್ ಮಾಡ್ತೀಯ ಏನೋ. 5 ನಿಮಿಷಕ್ಕೆ ಹೋಗಿ ವಾಕ್ ಮಾಡ್ಕೊ ಬತ್ತೀಯ. ನಾನು ನಕ್ಕನ್ ಪರ್ಸನಲ್ ಆಗಿ ವಾಕ್ ಮಾಡೋದು ನಾನು. ಇದು ಹಂಗೆ ಅನ್ಕೋ. ಆಕ್ಚುಲಿ ಇದೆಲ್ಲ ಸ್ವರ್ಗ ಮಳೆಗಾಲದಲ್ಲಿ. ಭೂಮಿ ಮೇಲಿರೋ ಸ್ವರ್ಗ. ಕಷ್ಟ ಸುಖ ಮಾತಾಡಕ್ಕೆ ಗೈಸ್ ಅಲ್ಲಿ ನೋಡಿ. ಮತ್ತೆ ನಾವು ಹೋಗಿ ಸ್ಕೂಲ್ ಫೀಲ್ಡಿಗೆ ಹೋಗ್ತೀವಿ. ಅಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ನಡ್ಕ ಮಾತಾಡ್ಬೇಕು ನೋಡಿ. ಇದೆ ಹೆಂಗ್ ಪ್ರಶಾಂತ ಮಾತಾಡಕ್ಕೆ. ಸೊ ಗೈಸ್ ನಾವಿಲ್ಲಿ ಫೋರ್ಟ್ ಅಂತ ಕೇಳಿದ್ವಿ. ಇಲ್ಲಿರೋರು ಏನಂದ್ರೆ ಈ ಬೆಟ್ಟ ನಮ್ ಜೀವನದ ಅತ್ಯಂತ ಜಾಗ ತೋರ್ಸೋರು. ಈ ಬೆಟ್ಟ ಹತ್ತಿಳಿದ್ರೆ ಮತ್ತೆ ಇನ್ನೊಂದು ಬೆಟ್ಟ ಐತಂತ ಪಕ್ಕದಲ್ಲಿ. ಆ ಬೆಟ್ಟ ಹತ್ತಿಳಿದ್ರೆ ಆ ಫೋರ್ಟ್ ಸಿಗುತ್ತಂತೆ. ಅದವ್ರಿಗೆ ಸಿಂಪಲ್ ಆಗಿ ಹೇಳ್ತವ್ರಂದ್ರ ಈ ಬೆಟ್ಟ ತಿಳಿರಿ, ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಸಿಗುತ್ತೆ, ಅದನ್ನ ತಿಳಿರಿ, ಅಲ್ಲೇ ಫೋರ್ಟ್ ಇದೆ. ಒಳ್ಳೇದಿದೆ ಜಾಗ ಮಾತ್ರ.
ಪವಿತ್ರ ಜಾಗ ಕಾಂತಾರ ಶಿವನ ಊದೋಟ. ಈಶ್ವರನ ಊದೋಟ. ಈಶ್ವರನ ಊದೋಟ. ಸ್ವಲ್ಪ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಇದೆಲ್ಲ ಮಳೆಗಾಲದ ಹಚ್ಚಿಂಗ್ ಆಗಿರೋದು. ಆವಾಗ ಹತ್ತಕಾಯ್ತಿರ್ಲಿಲ್ಲ ಸುಮ್ಮನೆ. ಅಲ್ಲಿ ಫೋಟೋ ಓ ಸೊ ಗೈಸ್ ನೋಡಿ ನಮ್ಮ ಕಾರ್ ಅಲ್ಲೈತೆ. ಆರಾಮಾಗಿ ಯಾವನು ಬರಲ್ಲ. ಆ್ಯಕ್ಚುಲಿ ಇದೊಂಥರ ಪ್ರೈವೇಟ್ ಜಾಗ. ಪೇಂಟಿಂಗ್ ತರ ಕಾಣಿಸ್ತೈತೆ. ಹಾಂ ಕಾರಲ್ಲಿ ಹೋಗಿದ್ರೆ ಬಲೋ ಕಾರ್ದಲ್ಲಿ ಆ ಕಾರು ನಮ್ಗೆ ತಾರ್ ತಂದ ಅಲ್ಲಿ ಆ ಕಡೆಗೆ ಉಯ್ಸ. ಅಲ್ಲಿ ಬೀಕೋಣಕ್ಕೆ ಅಲ್ಲಿ ದೊಡ್ಡದು ಹಾಂ ನಡಿಯ. ಇಂತೆಲ್ಲ ಸಿಟಿಲಿದ್ದು ಹಿಂಗಂದ್ರೆ ಬರೀ ಸಿಟಿನೇ ಕಾಣಿಸ್ತಿಲ್ಲ, ಬೆಟ್ಟ ಗುಡ್ಡ ಕಾಣಿಸ್ತಿದೆ. ಆದ್ರೂ ಇಲ್ಲ ಇಲ್ಲಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡ ಕಟ್ಟು ಸುಮ್ಮನೆ. ಯಾಕೆ ತುಂಬ ದೊಡ್ಡ ಜಾಸ್ತಿ ಆಯ್ತೈತೆ ಅನ್ನಿಸ್ತೈತೆ ನನಗೆ. ವ್ಯೂ ಪಾಯಿಂಟ್ ತೋರಿಸೋದೇ ಆ ಲಾಗ್ನ ಉದ್ದೇಶ. ಅದು ನೀನು ಇನ್ನೊಂದು ಪಾರ್ಟ್ ನೋಡಿ ಅಂದರೆ ಬೇಜಾರಾಗಲ್ವ? ಅಲ್ಲ ವ್ಯೂ ಪಾಯಿಂಟು ತೋರಿಸಿ ಇದನ್ನು ತೋರಿಸೋದು ವ್ಯೂ ಎಷ್ಟು ದೊಡ್ಡ ಆಗ್ಬಿಡುದು ಗೊತ್ತಾ. ನಾವು ಈ ಫೋರ್ಟ್ ಇದ್ದ ಇನ್ನೊಂದು ಮಾಡ್ಲಾ ಅಂತ. ನಾವು ಇದನ್ನ ಹೊಸ ಬದಲು ಹ್ಞೂ ಈ ಕಾಲದಲ್ಲಿ ಬಂದರೆ ಪಕ್ಕದಲ್ಲಿ ಬಂದಿದ್ದಕ್ಕಂಡು ಎಲ್ಲಿ ಅಂತ. ಸರಿ ಬಿಡಿದ್ದಿ ಇನ್ನೊಂದು ಮಾಡ್ಬಿಡೋಣ, ಇದು ಸಾಕು. ಸೊ ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಮತ್ತೆ ಇದ್ರ ಪಾರ್ಟ್ 2 ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ಬೈ.